ಮುನಿಯಪ್ಪ ಈ ಬಗ್ಗೆ ಮಾತನಾಡಿದರು ಹಿಂದೆನ ಅಂದ್ರೆ ಚಿಕ್ಕಪೆದ್ದಣ್ಣ ಹೊರತುಪಡಿಸಿ ಬೇರೆ ಯಾರಿಗೆ ಟಿಕೆಟ್ ಕೊಡರೂ ಕೂಡ ಕಷ್ಟ ಆಗುತ್ತೆ, ಗೆಲುವು ಸಾಧ್ಯವಾಗೋದಿಲ್ಲ ಅಂತ ಏನು ಹೇಳಿದ್ರು ಮುನಿಯಪ್ಪ ನೋಡೋಣ. ಹೈಕಮಾಂಡ್ಗೆ ಅಂತಿಮ ತೀರ್ಮಾನ. ನಾನು ಕೂಡ ವರ್ಕಿಂಗ್ ಕಮಿಟಿಯಲ್ಲಿ ಕೆಲಸ ಮಾಡಿದ್ದೀನಿ, AICCಯಲ್ಲಿ ಇದ್ದೀನಿ, 10 ವರ್ಷ ಸರ್ಕಾರದಲ್ಲಿ ಕೆಲಸ ಮಾಡಿದ್ದೀನಿ. ನನಗೆಲ್ಲ ಸವಲತ್ತುಗಳನ್ನು ಕಾಂಗ್ರೆಸ್ ಪಕ್ಷ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಕೊಟ್ಟಿದ್ದಾರೆ. ವಿಶೇಷವಾಗಿ ಈ ದಿನದ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನಾನು ವಿಶೇಷವಾದ ಧನ್ಯವಾದಗಳನ್ನು ತಿಳಿಸ್ತೀನಿ. ಅವರು ಕೂಡ ಸಮ್ಮತಿ ತೋರಿಸಿದ್ದಾರೆ. ವೇಣುಗೋಪಾಲ್ ಅವರು ಸಮ್ಮತಿ ತೋರಿಸಿದ್ದಾರೆ. ಇನ್ಚಾರ್ಜ್ ಇರುವಂಥ ಜನರಲ್ ಸೆಕ್ರೆಟರಿ ಸುರ್ಜೇವಾಲಾ ಅವರು ಸಮ್ಮತಿ ತೋರಿಸಿದ್ದಾರೆ. ಕಾರಣ ಇಷ್ಟೇ, ನಮ್ಮ ಗುಂಪುಗಳು ಒಂದಾಗಲಿಲ್ಲ ಒಂದು ಭಾವನೆಯಿಂದ ಬೇರೆ ಚಿಂತನೆಯನ್ನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಮಾಡ್ತಾ ಇದ್ದಾರೆ. ಅದು ರಿಸಲ್ಟ್ ಓರಿಯೆಂಟೆಡ್ ಅಲ್ಲ. ಈಗೂ ಟೈಮ್ ಮಿಂಚಿಲ್ಲ, 3 ದಿನ ರಜೆ ಇದೆ, ಶುಕ್ರವಾರ ಶನಿವಾರ. ನನಗೆ ಕಾಂಗ್ರೆಸ್ ನಮ್ಮನ್ನೆಲ್ಲ ಒಂದು ಮಾಡಿ ಒಂದು ಸೀಟನ್ನು ನಾವೊಂದು ಸಾರಿ ಆ ಥರ. ಈಗ ನಮ್ಮ ಜೊತೆ ಕೋಲಾರ ಶಾಸಕ ಕುತ್ನೂರು ಮಂಜುನಾಥ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್ ಅವರೇ, ಮೊನ್ನೆ ಆದಂಥ ಎಲ್ಲ ವಿಚಾರಗಳನ್ನು ನಾವು ಗಮನಿಸಿದ್ದೀವಿ. ಇವತ್ತು ಗೌತಮ್ ಅವರಿಗೆ ಟಿಕೆಟ್ ಫೈನಲ್ ಆಗಿದೆ. ಸೊ ನಿಮ್ಮ ಮೊದಲ ಅಭಿಪ್ರಾಯ ಈ ಒಂದು ಆಯ್ಕೆ ಬಗ್ಗೆ? ಸರ್, ಮೊದಲ ಅಭಿಪ್ರಾಯ ಏನಂದ್ರೆ ನಾವು CM ಮುನಿಯಪ್ಪ ಬೆಳಗಾನಲ್ಲಿ ಮುನಿಯಂಟಪ್ಪಗೆ ಟಿಕೆಟ್ ಕೊಡ್ಬೇಕು ಅಂತ ನಾವು ಕೇಳಿದ್ವಿ. ಓಕೆ. ಆಮೇಲೆ ಆಪೋಸಿಟ್ ಆಗಿ ನಮ್ಮ ದೇವನಹಳ್ಳಿ ಶಾಸಕರು, ಮಂತ್ರಿಗಳು ಅವ್ರ ಅಲೀನಿಗೆ ಬೇಕು ಅಂತ ಕೇಳಿದ್ರು. ಇದೆರಡು ಕೋಟಿ ಇತ್ತು, ಇವ್ರು ಕೊಡೋದ ಅವ್ರು ಕೊಡೋದ ಅಂತ ಅಲ್ಲಿ ರಾಮಾಯಣ ಇತ್ತು. ಆಮೇಲೆ ಲಾಸ್ಟ್ ಅಲ್ಲಿ ಏನ್ ಮಾಡಿದ್ರು, ನಮ್ಮ ಹೈಕಮಾಂಡ್ ಅವರು ಒಂದು ತೀರ್ಮಾನಕ್ಕೆ ಬಂದ್ರು, ನೀವ್ ಹೇಳಿದವ್ರಿಗೂ ಕೊಡೋದಿಲ್ಲ, ಅವ್ರು ಹೇಳಿದವ್ರಿಗೂ ಕೊಡೋದಿಲ್ಲ, ಒಂದು ಸಾಮಾನ್ಯ ಕಾರ್ಯಕರ್ತರಿಗೆ ನಾವು ಕೊಡ್ತೀವಿ, ಅದಕ್ಕೆ ನೀವೆಲ್ಲರೂ ಒಪ್ಕೊಂಡು ಹೋಗ್ಬೇಕಾಗ್ತದೆ ಅಷ್ಟೇ, ಇನ್ನೇನ್ ಮಾತಾಡ್ಬಾರ್ದು, ಹೋಗ್ರಿ ಆಚೆ ಅಂತ ಹೇಳಿದ್ರು ನಮ್ಮ ಹೈಕಮಾಂಡ್. ಯಾರು ನಮ್ಮ ಸಿದ್ದರಾಮಣ್ಣ ಅವರು, ಆಮೇಲೆ ನಮ್ಮ DK ಶಿವಕುಮಾರ್ ಸಾಹೇಬ್ರು. ಆಯ್ತಣ್ಣ, ಸರಿ ಹಂಗೆ ಮಾಡಿ ನೀವು ಅಂತ ನಾವ್ ಇವತ್ತು ಆಚೆ ಬಂದ್ವಿ. ಓಕೆ. ಇವತ್ತು ಗೌತಮ್ ಅವ್ರಿಗೆ ಕ್ಯಾಂಡಿಡೇಟ್ ಅನೌನ್ಸ್ ಆಗಿದೆ ಅಂತ ಈಗ ನನಗೊಂದು ವಿಡಿಯೋ ಬಂತು, ಯಾರೋ ಕಳ್ಸಿಕೊಟ್ರು, ನೋಡಿದೆ. ನಾನು ಅಂದ್ವಿ ಟ್ರಾವೆಲ್ ಅಲ್ಲಿ ಇದ್ದೆ ನಾನು, ಈಗ ನೋಡಿದೆ. ಆಯ್ತು, ನಾವೆಲ್ಲ ಸೇರಿ ಕಷ್ಟಪಟ್ಟು ಏನೋ ಮಾಡಿ ಗೆಲ್ಸ್ತೀವಿ ಅವ್ರನ್ನ ಅಷ್ಟೇ. ಇದೆಲ್ಲ ಒಂದ್ ಕಡೆ ಮಂಜುನಾಥ್ ಅವ್ರೆ, ನಿಮ್ಮ ಮಾತಿನ ಟೋನ್ ಕೇಳಿದ್ರೆ ಒಲ್ಲದ ಮನ್ಸಲ್ಲಿ ಒಪ್ಕೊಳ್ತೀರಾ ಕಾಣಿಸ್ತಿದೆ. ಯಾವ್ದು ಸರ್? ಈ ಆಯ್ಕೆ ಎಲ್ಲೊಂದ್ ಕಡೆ ಒಲ್ಲದ ಮನ್ಸಲ್ಲಿ ನೀವು ವಿಧಿ ಇಲ್ಲದೆ ನಾವು ಸಪೋರ್ಟ್ ಮಾಡಬೇಕು ಅನ್ನೋ ಪರಿಸ್ಥಿತಿ ಬಂದಿರೋ ಆಗಿದೆ ಅಂತ? ಇಲ್ಲ ಸರ್, ನಾವು ಒಬ್ರಿಗೆ ಬೇಕು ಅಂತ ನಾವು ಕೇಳಿದ್ವಿ. ಹೌದು ಹೌದು. ಅವ್ರಿಗೆ ಸಿಗದೆ ಇರೋ ಸಂದರ್ಭದಲ್ಲಿ ಬೇರೆ ಯಾರಿಗೆ ಕೊಟ್ಟು ನಾವು ಅದನ್ನ ಗೆಲ್ಸುವಂತ ಜವಾಬ್ದಾರಿ ನಾವು ತಗೋಬೇಕು. ನಮ್ಮ ಪಕ್ಷ ಇದೆ, ನಮ್ಮ ಸರ್ಕಾರ ಇದೆ, ನಮ್ಮ ಹೈಕಮಾಂಡ್ ಇದೆ. ಇವತ್ತು ಹೈಕಮಾಂಡ್ ಹೇಳ್ದಂಗೆ ನಾವು ಕೇಳ್ತೀವಿ ಅಂತ ಹೇಳ್ಬಿಟ್ಟು ಬಂದ್ವಲ್ಲ, ಅಲ್ಲಿಗೆ ಅವ್ರ ಮಾತಿಗೆ ನಾವು ಬೆಲೆ ಕೊಟ್ಟು ಕೇಳ್ತೀವಿ, ಆ ಕೆಲಸವನ್ನು ಮಾಡ್ತೀವಿ. ಇದರಲ್ಲಿ ಅಸಮಾಧಾನ ಅದು ಇದು ಅಂತ ಏನು ಇಲ್ಲ. ಓಕೆ. ನನ್ನವರೆಗೂ ನನ್ನ ಕೆಲಸ ಏನ್ ಮಾಡ್ಬೇಕು, ನಾನು ಖಂಡಿತವಾಗ್ಲೂ ನಾನು ಕೆಲಸ ಮಾಡ್ತೀನಿ. ನಾನು ಕೆಲಸ ಮಾಡಿ ನನ್ನ ಕಾನ್ಸ್ಟಿಟ್ಯೂನ್ಸಿ ಒಳಗಡೆ ನಾವೇನಾದ್ರೂ ಮಾಡಿ ಮೆಜಾರಿಟಿ ಕೊಡಿಸುವಂತ ಕೆಲಸ ಮಾಡ್ತೀನಿ ನಾನು. ಈ ಬಲಗೈ ಸಮುದಾಯ ಕೊಡಬೇಕಾಗಿತ್ತು ಅನ್ನೋದಿತ್ತು, ನಿಮ್ಮ ಒತ್ತಾಯ ಇತ್ತು ರೈಟಿಗೆ ಕೊಡಬೇಕು ಅಂತ. ಬಟ್ ಅದು ಕೂಡ ಈಡೇರ್ಲಿಲ್ಲ. ಈಗ ಮತ್ತೆ ಲೆಫ್ಟಿಗೆ ಕೊಟ್ಟಿದ್ದಾರೆ. ಸಮಾಧಾನ ಇದೆಯಾ ನಿಮ್ಗೆ? ನಮ್ಮ ಇಲ್ಲ ಸಮಾಧಾನ, ನೀನೇನ್ ಮಾಡಕ್ಕಾಗಲ್ಲ ಸರ್. ನಾವು ಕೇಳೋದು ನಮ್ ಜವಾಬ್ದಾರಿ ಸರ್, ಕೊಡೋದು ಅವ್ರ ಜವಾಬ್ದಾರಿ. ನಾವು ಕೇಳಿದೀವಿ, ಅದಾಗಿಲ್ಲ, ಇನ್ನೊಂದು ಕೊಟ್ಟಿದ್ದಾರೆ, ಸಮಾಧಾನನೇ ಮಾಡೋಣ. ಗೌತಮ್ ಹೇಗೆ ಅಭ್ಯರ್ಥಿಯಾಗಿ ನಿಮ್ಗೆ ಹೇಗೆ ಅನ್ಸುತ್ತೆ ಸರ್? ನನಗ್ ಪರಿಚಯನೂ ಇಲ್ಲ, ನನಗೆ ಗೊತ್ತೂ ಇಲ್ಲ ಸರ್, ದೇವರಾಣಿಗೂ. ಓ, ನೀವು ಪರಿಚಯನೂ ಇಲ್ಲ ಗೌತಮ್, ಯಾರು ಏನು ಭೇಟಿನೂ ಆಗಿಲ್ಲ? ಇಲ್ಲ ಗೌತಮ್, ನನ್ಗೆ ಹೆಸರು ಕೇಳಿದೀನಿ ಅಷ್ಟೇ. ಕಾಂಗ್ರೆಸ್ ಪಕ್ಷದಲ್ಲಿ ಇದೆ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಬೆಂಗಳೂರು ಅಂತ ಅದೆಲ್ಲ ಕೇಳಿದೀವಿ. ಎಲ್ಲೇ ಆಗ್ಲಿ ನನಗೆ ಪರಿಚಯ ಅಂದ್ರೆ ಏನು, ನಮ್ಗೆ ಯಾವತ್ತು ಮಾತಾಡಿರೋದಾಗ್ಲಿ ಪರಿಚಯ ಆಗ್ಲಿ ನನಗೂ ಹೋಗ್ಲಿ, ಅವ್ರ ನಂಬರೇ ನನ್ನ ಹತ್ರ ಇಲ್ಲ. ಬಟ್ ಹೇಗೆ ಮಂಜುನಾಥ್ ಅವರೀಗ ನಮ್ಮ ಹೈಕಮಾಂಡ್ ಮಾಡ್ತೀವಿ. ಒಬ್ರು ಪರಿಚಯನೇ ಇಲ್ಲದೆ ಇನ್ನೇನ್ ಹೆಚ್ಚು ದಿನ ಇಲ್ಲ. ಕ್ಷೇತ್ರದ ಜನರಿಗೆ ಫಸ್ಟಿಗೆ ನಿಮಗೆ ಪರಿಚಯ ಆಗ್ಬೇಕು, ಆಮೇಲೆ ಕ್ಷೇತ್ರದ ಮತದಾರರಿಗೆ ಪರಿಚಯ ಆಗ್ಬೇಕು. ಟೈಮ್ ಸಾಕಾಗುತ್ತಾ, ಸಾಲುತ್ತಾ ನಿಮ್ಗೆ ಸಮಯ? ಇಲ್ಲ, ಖಂಡಿತವಾಗ್ಲೂ ಸಾಕು ಸರ್. ಪಾರ್ಲಿಮೆಂಟ್ ಎಲೆಕ್ಷನ್ ಇದೆ, ಊರೂರು ಓಡಾಡ್ಬೇಕಾಗಿಲ್ಲ. ಓಕೆ. ನಾವಿದೀವಲ್ವಾ, ನಾವು ನೋಡ್ಕೊಳ್ತೀವಿ ಅದನ್ನ. ಯಾಕಂದ್ರೆ ನಿಮ್ಗೆ ಲಾಸ್ಟ್ ಟೈಮ್ ಕೂಡ ಲೋಕಸಭಾ ಎಲೆಕ್ಷನ್ ಅಲ್ಲಿ ಜನ ಅಲ್ಲಿ ಕೈ ಹಿಡಿದಿಲ್ಲ. ಈಗ ಬಿಜೆಪಿ JDS ಒಂದಾಗಿದೆ. ಯಾಕಂದ್ರೆ ಚಾಲೆಂಜಸ್ ತುಂಬಾ ಇದೆ ಅಂತ ನಿಮ್ ಮುಂದೆ. ಖಂಡಿತವಾಗ್ಲೂ ಚಾಲೆಂಜಸ್ ಇದೆ ಸರ್, ಇಲ್ಲ ಅಂತ ಏನಿಲ್ಲ. ಖಂಡಿತವಾಗ್ಲೂ ಚಾಲೆಂಜಸ್ ಇದೆ. ಆ ಚಾಲೆಂಜಸ್ ಅನ್ನ ಎದುರಿಸುವಂತ ಶಕ್ತಿ ದೇವ್ರು ನಮ್ಗೆ ಕೊಟ್ಟಿದ್ದಾರೆ, ನಾವು ಖಂಡಿತವಾಗ್ಲೂ ಮಾಡ್ತೀವಿ. ಓಕೆ. ಇನ್ ಕೇಸ್ ಈಗ ಮುನಿಯಪ್ಪ ಅವ್ರ ಜೊತೆಗೆ ನೀವೆಲ್ಲ ವೇದಿಕೆ ಹಂಚ್ಕೊಂಡು ಅಲ್ಲಿ ಸಮಾವೇಶ ಎಲ್ಲ ಮಾಡ್ಬೇಕಾಗುತ್ತೆ, ಎಲ್ಲ ಜೊತೆಯಾಗಿ ಮಾಡ್ತೀರಾ? ಖಂಡಿತವಾಗ್ಲೂ ಕಾಂಗ್ರೆಸ್ ಪಕ್ಷ ಅದೇ. ನಾನೇನ್ ವೇದಿಕೆ ನನ್ನೇನು ಅವ್ರು ಬೇಡ ಅನ್ನೋದಿಲ್ಲ, ಅವ್ರನ್ನೇನು ನಾನ್ ಬೇಡ ಅನ್ನೋದಿಲ್ಲ. ಯಾರೇಲಿ ಏನಿಲ್ಲ, ಬರ್ಬೋದು, ಯಾರು ಬೇಕೋ ಕಾಂಗ್ರೆಸ್ ಪಕ್ಷದಲ್ಲಿರೋ ಯಾರು ಬೇಕೋ ಬರ್ಬೋದು, ವೇದಿಕೆ ಮೇಲೆ ಕೂತ್ಕೋಬಹುದು. ಅವ್ರಾದಂತ ಸಹಾಯವನ್ನು ಅವ್ರು ಮಾಡ್ಬೋದು.
ಮುನಿಯಪ್ಪ ಅವ್ರ ಒಂದು ಮಾತು ಹೇಳಿದ್ರು, ಚಿಕ್ಕಪೆದ್ದಣ್ಣ ಅವ್ರನ್ನ ಬಿಟ್ಟರೆ ಯಾರಿಗೆ ಕೊಟ್ಟರು ಕೂಡ ಗೆಲ್ಲಕ್ಕಾಗಲ್ಲ ಕಾಂಗ್ರೆಸ್ ಅಂತ. ಅವರೇ ಹೇಳಿದ್ರು ಎಲೆಕ್ಷನ್ ಓರಿಯೆಂಟೆಡ್ ಅಥವಾ ರಿಸಲ್ಟ್ ಓರಿಯೆಂಟೆಡ್ ಆಗೋದಿಲ್ಲ, ಸೋಲುತ್ತೆ ಅಂತ ಹೇಳಿಲ್ಲ ಅವರು. ಲಿಟರಲಿ ನನಗೆ ಗೊತ್ತಿರೋ ಪ್ರಕಾರವಾಗಿ ರಿಸಲ್ಟ್ ಓರಿಯೆಂಟೆಡ್ ಇದೆ. ಓಕೆ, ಒಂದು ಸಾಮಾನ್ಯ ಕಾರ್ಯಕರ್ತರು ಕೊಡುವಂತದ್ದು ರಿಸಲ್ಟ್ ಓರಿಯೆಂಟೆಡ್ ಇದು. ಗೆಲ್ತಾರೆ ಅಂತ ನಮಗ್ ನಂಬಿಕೆ ಇದೆ. ಅವ್ರು ಹೇಳ್ಬೋದು, ಅವ್ರ ಅಭಿಪ್ರಾಯ ಅವ್ರು ಹೇಳ್ಬಹುದು, ಸಂತೋಷ. ಅಂದ್ರೆ ನಮ್ಮ ಅಭಿಪ್ರಾಯ ನಾವು ಗೆಲ್ತೀವಿ ಅಂತ ಹೇಳ್ತೀವಿ. ನಾವಿಲ್ಲಿ ಲೋಕಲ್ ಅಲ್ಲಿ ಎಲೆಕ್ಷನ್ ಮಾಡಿದೀವಿ. ನಾನು 34,608 ವೋಟಲ್ಲಿ ಗೆದ್ದಿದ್ದೀನಿ. ನಮ್ಮ SN ನಾರಾಯಣ ಸ್ವಾಮಿ ಅವರು ಒಂದು 5,000 ವೋಟಲ್ಲಿ ಗೆದ್ದಿದ್ದಾರೆ. ನಂಜೇಗೌಡ ಗೆದ್ದಿದ್ದಾರೆ. ಸುಧಾಕರಣ್ಣ ಗೆದ್ದಿದ್ದಾರೆ. ನಾವೆಲ್ಲರೂ ಇದೀವಿ. ಮುಳ್ಬಾಗ್ಲಲ್ಲಿ ನಾವು 70,000 ವೋಟ್ ತಗೊಂಡು ಸೋತಿದೀವಿ. ಶ್ರೀನಿವಾಸಪುರದಲ್ಲಿ 80,000 ವೋಟ್ ತಗೊಂಡು ನಾವು ಸೋತಿದೀವಿ. ಅದೇನು 80,000 70,000 ವೋಟಿನ ಚಿಕ್ಕ ವೋಟೇನಲ್ಲ, ಅದು ದೊಡ್ಡ ವೋಟ್ ಇದೆ. ಅಲ್ಲ ಮಂಜುನಾಥ್ ಅವರೇ, ನಮ್ಗಿರೋ ಇನ್ಸೈಡ್ ಮಾಹಿತಿ ಪ್ರಕಾರ ಮೊನ್ನೆ CM DCM ಮೀಟಿಂಗ್ ಅಲ್ಲಿ ನೀವು ಪ್ರಾಮಿಸ್ ಮಾಡಿದ್ದೀರಾ ಅಂತ, ಯಾರಾದ್ರೂ ನಾನು ಗೆಲ್ಸ್ಕೊಂಡ್ ಬರ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೀರಾ? ಹೌದು, ಎಲ್ಲರೂ ಸೇರಿ ನಾವೆಲ್ಲರೂ ಕಷ್ಟಪಟ್ಟು ಖಂಡಿತವಾಗ್ಲೂ ಗೆಲ್ಸ್ಕೊಂಡು ಬರ್ತೀವಿ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಅವರೇ, ಟಿವಿ9 ಜೊತೆ ಮಾತನಾಡೋದಕ್ಕೆ.